ಸತ್ಯಯಾತ್ರೆಗೆ ಓಡ್ತಾರಂತದ್ದು. ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮಾತಾಡ್ತಾ ಹೋಗ್ತೀನಿ. ಈ ಧರ್ಮಯಾತ್ರೆ ಸತ್ಯಯಾತ್ರೆಯಲ್ಲಿ ರಾಜಕೀಯ ಬೆರೆಸ್ತಾ ಇದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಯುವ ಮುಖಂಡರಾಗಿ ಏನಂತೀರಾ? ರಾಜಕಾರಣ ಮಾಡೋದಕ್ಕೆ ಹಲವಾರು ವಿಚಾರಗಳಿದೆ. ಧರ್ಮದ ವಿಚಾರದಲ್ಲಿ ಜನತಾದಳ ಪಕ್ಷ ಯಾವತ್ತೂ ಕೂಡ ಇಲ್ಲಿವರೆಗೂ ರಾಜಕಾರಣ ಮಾಡಿರ್ತಕ್ಕಂಥ ಒಂದು ಸಣ್ಣ ಘಟನೆ ಇಲ್ಲಿವರೆಗೂ ನಡೆದಿಲ್ಲ. ಹಾಗಾಗಿ ಇವತ್ತು ನಾವಿಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಪಕ್ಷಾತೀತವಾಗಿ ರಾಜಕೀಯವನ್ನ ಬದಿಗಿಟ್ಟು ಇವತ್ತು ಧರ್ಮಸ್ಥಳ ಸತ್ಯಯಾತ್ರೆ ಅಂತಕ್ಕಂಥದ್ದು ನಾವು ಇವತ್ತು ಕೈಗೆ ಎತ್ಕೊಂಡಿದ್ದೇವೆ. ಇವತ್ತು ಧರ್ಮ ಉಳಿಬೇಕು, ದುಷ್ಟರು ಸೋಲ್ಬೇಕು, ನ್ಯಾಯ ಗೆಲ್ಲಬೇಕು, ಅಷ್ಟೇ ನಮ್ಮ ಉದ್ದೇಶ. ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಸಾಕಷ್ಟು ಗೊಂದಲ ಇರುವಂತದ್ದು ಅವರ ಹೇಳಿಕೆಯಲ್ಲೇ. ಇದ್ರ ಬಗ್ಗೆ ಅಂದ್ರೆ ಮುಂದಿನ ಜೆಡಿಎಸ್ ಹೋರಾಟ ಯಾವ ರೀತಿ ಇರುತ್ತೆ? 100% ಕಾಂಗ್ರೆಸ್ನ ಶಾಸಕರಲ್ಲಿ ಅವರ ಆಡಳಿತ ಪಕ್ಷದಲ್ಲೇ ಇದ್ರ ಬಗ್ಗೆ ಗೊಂದಲ ಇದೆ. ಅಲ್ಲ, ನಿಮ್ಮ ಇದಕ್ಕೆ ಸಂಬಂಧಪಟ್ಟ ಮುಂದೆ ನಿಮ್ದು ಯಾವ ರೀತಿ ಹೋರಾಟ ಇರುತ್ತೆ? ಧರ್ಮ ರಕ್ಷಣೆ ವಿಚಾರಕ್ಕೆ ನಿಮ್ಮದು ಯಾವ ರೀತಿ ಹೋರಾಟ? ಅಂತಿಮವಾಗಿ ನೋಡಿ, ಇದು NIA ಗೆ ಆಗ್ರಹಿಸಿದ್ದೇವೆ. NIA ಕಡೆಯಿಂದ ತನಿಖೆ ಆಗಬೇಕು, ಸತ್ಯತೆ ಹೊರಗಡೆ ಬರ್ಬೇಕು. ಥ್ಯಾಂಕ್ ಯು. ಈ ಪ್ರಕರಣವನ್ನ NIA ವಹಿಸಬೇಕು, ಮತ್ತೆ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತ ಯುವ ಮುಖಂಡರಾದಂತಹ ನಿಖಿಲ್ ಕುಮಾರಸ್ವಾಮಿ ಹೇಳ್ತಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್ ಹಾಸನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.